ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು 90 ವರ್ಷಕ್ಕೊಮ್ಮೆ ಬರುವ ಈ ಮಹಾದಿನಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ರು. ಇಂದು ಈ ಶತಮಾನದ ಕೊನೆಯ ಸರಣಿ ದಿನ. ಮದುವೆ, ಗೃಹ ಪ್ರವೇಶ, ನಾಮಕರಣ, ಹೆರಿಗೆ ಹೀಗೆ ನಾನಾ ಶುಭ ಕಾರ್ಯಗಳು ಇವತ್ತು ರಂಗೇರಿತ್ತು. ಇವತ್ತು ಹಲವು ಮಂದಿಗೆ ವಿಶೇಷವಾದ ದಿನ. ಅದರಲ್ಲೂ ಜನ್ಮ ನೀಡುವವರಿಗೆ, ಹುಟ್ಟುಹಬ್ಬ ಆಚರಿಸಿಕೊಳ್ಳುವವರಿಗೆ, ಮದುವೆ ಆಗುವವರಿಗೆ, ವಾಹನ ಖರೀದಿಸುವವರಿಗೆ ವಿಶೇಷ ದಿನವಾಗಿತ್ತು. ಇವತ್ತಿನ ಸೀಕ್ವೆಲ್ ಡೇಗಾಗಿ ಬಹುದಿನಗಳಿಂದ ಚಾತಕ ಪಕ್ಷಿಯಂತೆ ಕಾದು ಶುಭ ಕಾರ್ಯವನ್ನ ನೆರವೇರಿಸಿಕೊಂಡರು. 90 ವರ್ಷಕ್ಕೊಮ್ಮೆ ಬರೋ ಸೀಕ್ವೆನ್ಸ್ ಡೇ ಎಂದು ನಗರದಲ್ಲಿ ಮದುವೆ, ವೆಹಿಕಲ್ ಖರೀದಿ ಹಾಗೂ ಹುಟ್ಟುಹಬ್ಬದ ಕ್ರೇಜ್ ಕ್ರಿಯೇಟ್ ಆಗಿತ್ತು. 11, 12, 13ಕ್ಕೆ ಮಗು ಆಯಿತು ಅಂದರೆ ಡೇಟ್ ಆಫ್ ಬರ್ತನ್ನು ಬರೀಲಿಕ್ಕೆ, ನೆನಪಿಡಲಿಕ್ಕೆ ಫ್ಯಾನ್ಸಿ ನಂಬರ್ಸ್ ಸಿಗ್ತದೆ. 11, 12, 13 ಅಂತ. ಅಷ್ಟು ಬಿಟ್ಟರೆ ಯೋಗಗಳನ್ನು ಮಾತ್ರ ಆ 11, 12, 13ರಿಂದ ಆಧಾರವಾಗೋದಿಲ್ಲ. ಕಾಕತಾಳೀಯ ಎಂಬಂತೆ ನಗರದ ಗುಣಶೀಲ ಆಸ್ಪತ್ರೆಯಲ್ಲಿ ಇಂದು 2 ಮಕ್ಕಳು ಜನಿಸಿದೆ. ಚಂದ್ರಶೇಖರ್ ಹಾಗೂ ಲತಾ ದಂಪತಿಗೆ ಸಿಸರಿನ್ ಆಗಿ ಹೆಣ್ಣು ಮಗುವಾಯಿತು. ಇದು ಸೀಕ್ವೆನ್ ಡೇಗಾಗಿ ನಿಗದಿಯಾದ ಹೆರಿಗೆಯಾಗಿತ್ತು. ಆದರೆ ನವೀನ್ ಹಾಗೂ ಶೈಲಜಾ ದಂಪತಿಗೆ ಇವತ್ತು ಅನಿರೀಕ್ಷಿತವಾಗಿ ಮಗುವಾಯಿತು. ಅದು ಗಂಡು ಮಗು. ಹೀಗಾಗಿ ಲಕ್ಕಿ ಡೇನಂದೇ ಮಗು ಹುಟ್ಟಿರೋದು ಪೋಷಕರ ಖುಷಿಯನ್ನ ಇಮ್ಮಡಿಗೊಳಿಸಿದೆ. ತುಂಬಾ ಖುಷಿ ಆಗುತ್ತೆ. ಅದರಲ್ಲಿ ಹೆಣ್ಣು ಪಾಪ ಆಗಿರೋದಕ್ಕಿನ್ನ ಖುಷಿ. ನೀವು ಎಲ್ಲಿಂದ ಬಂದಿರೋದು? ನಾವಿಲ್ಲಿ ಜಿಗ್ನಿ. ಮನೆಯವ್ರು ಏನಂತಾರೆ? ನಮ್ಮ ಮನೆಯವರು ಖುಷಿ. ಒಟ್ನಲ್ಲಿ ವಿಶೇಷ ದಿನದಂದು ಮಕ್ಕಳಿಗೆ ಜನ್ಮ ನೀಡಿದ್ದು ಒಂದೆಡೆಯಾದರೆ ಇನ್ನೂ ಕೆಲವರು ಶುಭ ದಿನದಂದು ತಮ್ಮ ಕಾರ್ಯವನ್ನು ನೆರವೇರಿಸಿಕೊಂಡಿದ್ದು ವಿಶೇಷವಾಗಿತ್ತು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ನೀವೇನಾದರೂ ಇನ್ನು ಮುಂದೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಶ್ ಮಾಡಲು, ಗ್ರೀಟಿಂಗ್ಸ್ ತೆಗೆದುಕೊಳ್ಳಲು ಸಮಯ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಯಾಕಂದ್ರೆ ನಿಮ್ಗೆ ಇನ್ನು ಮುಂದೆ ಪೋಸ್ಟ್ ಆಫೀಸಲ್ಲೇ ಶಾಪಿಂಗ್ ಮಾಡಿ ಪೋಸ್ಟ್ ಮಾಡುವಂತಹ ಅವಕಾಶ ಒದಗಿ ಬಂದಿದೆ. ಅರೆ ನಿಜನಾ ಅಂತೀರಾ? ಈ ವರದಿ ನೋಡಿ ನಿಮ್ಗೆ ಗೊತ್ತಾಗತ್ತೆ. ವಾಚ್, ಬಿಸ್ಕೆಟ್, ಕಾಫಿ ಮಗ್ ಒಂದೆಡೆಯಾದ್ರೆ ಇನ್ನೊಂದೆಡೆ ಕಲರ್ಫುಲ್ ಗ್ರೀಟಿಂಗ್ಸ್ಗಳು. ಇದನ್ನೆಲ್ಲ ನೋಡ್ತಿದ್ರೆ ಯಾವುದೋ ಸ್ಟೇಷನರಿ ಅಂಗಡಿ ಅನ್ಕೊಂಡ್ರ? ಖಂಡಿತ ನಿಮ್ಮ ಊಹೆ ತಪ್ಪು. ಅಂದ್ಹಾಗೆ ಇನ್ಫೆಂಟ್ರಿ ರಸ್ತೆಯಲ್ಲಿರುವ ಪೋಸ್ಟ್ ಆಫೀಸಲ್ಲಿ ಇವತ್ತು ಪೋಸ್ಟ್ ಶಾಪ್ ಅನ್ನ ತೆರೆಯಲಾಯಿತು. ಅಂಚೆ ಕಳುಹಿಸಲು ಬರುವ ಗ್ರಾಹಕರಿಗೆ ಉಡುಗೊರೆ ವಸ್ತುಗಳು ಸಿಗಬೇಕು ಅನ್ನುವ ಉದ್ದೇಶದಿಂದ ಈ ಶಾಪ್ ಅನ್ನ ತೆರೆಯಲಾಗಿದೆ. ಈಗಿನ ಒಂದು ಸ್ಥಿತಿನಲ್ಲಿ ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಬರೀ ಒಂದು ಕಾಗದ ಬರೆಯೋದು ಅಥವಾ ಏನೋ ಪತ್ರಗಳನ್ನು ಅಷ್ಟೇ ಅಲ್ಲದೆ ಪಾರ್ಸಲ್ಗಳು ಕಳಿಸೋದಿರುತ್ತೆ, ಅಥವಾ ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡೋದಿರುತ್ತೆ, ಸ್ಟೇಷನರಿ ಐಟಮ್ಸ್ ಬೇಕಾಗ್ತಿರುತ್ತೆ ಅವರಿಗೆ. ಹೀಗೆ ಅಂಚೆ ಕಚೇರಿಯಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆನೂ ಇಲ್ಲೇ ಒದಗಿಸಬೇಕು, ಅಂಡರ್ ಸಿಂಗಲ್ ರೂಫ್ ಒದಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಪೋಸ್ಟ್ ಶಾಪನ್ನು ಪ್ರಾರಂಭ ಮಾಡಿದ್ದೀವಿ. ಇನ್ನು ಗ್ರಾಹಕರಂತೂ ಫುಲ್ ಖುಷಿಯಾಗಿದ್ದಾರೆ. ಕೆಲಸದ ಒತ್ತಡದ ನಡುವೆ ಕೆಲವೊಮ್ಮೆ ಪೋಸ್ಟ್ ಮಾಡುವ ವಸ್ತುಗಳೇ ಮರೆತು ಹೋಗುತ್ತವೆ. ಹಾಗಾಗಿ ಇಂಥದ್ದೊಂದು ಶಾಪ್ ಆರಂಭ ಆಗಿದ್ದು ಖುಷಿಯಾಗಿದೆ ಅಂತಾರೆ. ಇವಾಗ ಪೋಸ್ಟ್ ಶಾಪಿಗೆ ಬಂದು ಕಸ್ಟಮರ್ಸ್ ಇಲ್ಲಿ ಬಂದಬೇಕಾದ್ರೆ ಕವರ್ಸ್ ನಾವು ತಂದಿರಲ್ಲ, ಆವಾಗ ಇಲ್ಲಿ ಬಂದ್ಬಿಟ್ಟು ಪರ್ಚೇಸ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಗ್ರೀಟಿಂಗ್ ಕಾರ್ಡ್ಸ್ ಯಾವಾಗಾದರೂ ಟೈಮ್ ಶಾರ್ಟೇಜ್ ಇದ್ದಾಗ ಹೊರಗಡೆ ಪರ್ಚೇಸ್ ಮಾಡೋಕ್ಕಾಗಲ್ಲ, ಇಲ್ಲಿ ಬಂದ್ಬಿಟ್ಟು ನಾವು ಪರ್ಚೇಸ್ ಮಾಡಿಬಿಟ್ಟು ಸೆಂಡ್ ಮಾಡ್ಬೋದು. ಒಟ್ನಲ್ಲಿ ಇದೇ ಮೊದಲ ಬಾರಿಗೆ ಆರಂಭವಾಗಿರುವ ಪೋಸ್ಟ್ ಶಾಪ್ ಎಲ್ಲರಿಗೂ ಅನುಕೂಲವಾಗಲಿದ್ದು ಎಲ್ಲೆಡೆ ಇಂತಹ ಸೌಲಭ್ಯ ಶುರುವಾಗಲಿ ಅನ್ನೋದು ಜನರ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಮಾಜಿ ಸ್ಪೀಕರ್ ಮತ್ತು ಶ್ರೀನಿವಾಸಪುರದ ಹಾಲಿ ಶಾಸಕ ರಮೇಶ್ ಕುಮಾರ್ ವಿರುದ್ಧ ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್ಆರ್ ಹಿರೇಮಠ್ ಇವತ್ತು ಮತ್ತೊಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ನಡೆಸಲಾಗಿದ್ದ ಸರ್ವೆ ಬಗ್ಗೆ ಕೋಲಾರ ಜಿಲ್ಲಾಧಿಕಾರಿ, ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಬರೆದಿರುವ ಪತ್ರವನ್ನ ಹಿರೇಮಠ್ ರಿಲೀಸ್ ಮಾಡಿದ್ರು. ರಮೇಶ್ ಕುಮಾರ್ ಸರ್ವೆ ನಡೆಸೋದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರು. ನಂತರ ಮಾತನಾಡಿದ ಅವರು, ರಮೇಶ್ ಕುಮಾರ್ ಕೂಡ ಈ ಬಗ್ಗೆ ಯಾವುದಾದ್ರೂ ದಾಖಲೆ ಇದ್ರೆ ರಿಲೀಸ್ ಮಾಡ್ಲಿ ಅಂತ ಸವಾಲು ಹಾಕಿದ್ರು. ಸುಮ್ಮನೆ ಹಕ್ಕುಚ್ಯುತಿ ಬೆದರಿಕೆ ಹಾಕೋದನ್ನ ನಿಲ್ಲಿಸ್ಲಿ ಅಂತ ಹಿರೇಮಠ್ ಹೇಳಿದ್ರು. ನಾಶ ಆಗ್ತಾ ಇದೆ. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರವನ್ನ ನೋಡ್ಕೊಂಡ್ ಬರೋಣ ಬನ್ನಿ.